ರೈತರ ವಿಚಾರ ಇಡೀ ರಾಜ್ಯಾದ್ಯಂತ ವ್ಯಾಪಕವಾಗಿ ನನೆಗುದಿಗೆ ಬಿದ್ದಿದೆ. ಹಾಗಾಗಿ ರೈತರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲೂ ಕೂಡ ನಾವು ಕೈಕಟ್ಟಿ ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಕರ್ನಾಟಕ ರಾಜ್ಯ BJP ಯುವ ರೈತ ಮೋರ್ಚಾದ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರವರವರ ಮುಂದಾಳತ್ವದಲ್ಲಿ ಹಾಗೂ ಪ್ರತಿಪಕ್ಷದ ನಾಯಕರಾಗಿರುವಂಥ ಅಶೋಕಣ್ಣವರ ಮಾರ್ಗದರ್ಶನದಲ್ಲಿ ನಾವು ಎಲ್ಲ ಕಡೆ ಹೋರಾಟವನ್ನು ಕೈಗೆತ್ತಿಕೊಳ್ಳಲಿದ್ದೀವಿ. ಅದಕ್ಕೆ ಪೂರ್ವಭಾವಿಯಾಗಿ ಪ್ರಾರಂಭಿಕ ಹಂತದಲ್ಲಿ ನಾವು ಎಲ್ಲ ತಾಲೂಕು ಮಟ್ಟಗಳಲ್ಲೂ ಕೂಡ ರೈತರು ಎದುರಿಸ್ತಾ ಇರುವಂಥ ಸಮಸ್ಯೆಗಳು ಇದ್ರ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಕರಿತಾ ಇದ್ದೀವಿ. ಅದಾದ ನಂತರ ಜಿಲ್ಲಾ ಮಟ್ಟದಲ್ಲಿ ಪತ್ರಿಕಾಗೋಷ್ಠಿ ಇರುತ್ತೆ. ಆಮೇಲೆ ರಾಜ್ಯ ಮಟ್ಟದಲ್ಲಿ ಇದ್ರ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ನಡೆದು ಒಂದು ಹೋರಾಟದ ರೂಪುರೇಷೆಯನ್ನು ಕೂಡ ರಾಜ್ಯಾಧ್ಯಕ್ಷರು ಮಾಧ್ಯಮಗಳ ಮುಂದೆ ತೆರೆದಿಡಲಿದ್ದಾರೆ. ಇವತ್ತು ನಾನು ಮಂಡ್ಯಕ್ಕೆ ಬಂದಿರುವಂಥದ್ದು ಸ್ಪೆಸಿಫಿಕ್ಕಾಗಿ ಈ ಒಂದು ರೈತರ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳಿಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂಥದ್ದು, ನಮ್ಮ ಏನು ವಿಚಾರದ ಬಗ್ಗೆ ನಾವು ಧ್ವನಿ ಎತ್ತುತ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಮ್ಮ ಏನು ಪ್ರತಿಪಾದನೆಗಳೇನಿದೆ ಅದನ್ನು ಮನವರಿಕೆ ಮಾಡಿಕೊಳ್ಳಿಕ್ಕೆ ಅಷ್ಟೇ ಬಂದಿರುವಂಥದ್ದು. ನಾನು ನಿಮ್ಮೆಲ್ರಿಗೂ ಕೂಡ ತಿಳಿದಿರುವ ಹಾಗೆ 2008ರಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ಫಸ್ಟ್ ಟೈಮು ರೈತರಿಗೋಸ್ಕರವಾಗಿ ಒಂದು ಕೃಷಿ ಬಜೆಟನ್ನು ಮಂಡಿಸಿದರು ಅವರು. ಅಲ್ಲಿವರೆಗೂ ಕೂಡ ಕೃಷಿ ಬಜೆಟ್ ಅನ್ನೋ ಒಂದು ಕಾನ್ಸೆಪ್ಟೇ ಇರಲಿಲ್ಲ. ಬಜೆಟ್ ಬರ್ತಾಯಿತ್ತು, ಸೆಂಟ್ರಲಲ್ಲೂ ಕೂಡ ಒಂದು ಬಜೆಟ್ ಬರುತ್ತೆ, ಬಜೆಟ್ ಅದರೊಳಗಡೆ ಸೇರಿಸ್ಕೊಂಡ್ಬಿಟ್ಟು ಇದು ಫೈನಾನ್ಸದು ಎಲ್ಲದನ್ನು ಒಂದೇ ಸರಿ ಬಂದುಬಿಡೋದು. ನಮಗೆ ರೈಲ್ವೆ ಬಜೆಟ್ ಅಂತ ಒಂದು ಪ್ರತ್ಯೇಕವಾಗಿ ಮಂಡಿಸುವಂಥದ್ದು ಬಿಟ್ಟರೆ ಕೃಷಿಗೆ ಅಂತ ಯಾವ ಬಜೆಟು ಇರ್ತಾ ಇರಲಿಲ್ಲ. ಪ್ರತಿಯೊಂದು ಡಿಫೆನ್ಸ್ ಇಡ್ಬೋದು, ಯಾವುದ್ರ ಬಗ್ಗೆಯೂ ಕೂಡ ಒಂದೇ ಬಜೆಟ್ ಬಂದುಬಿಡ್ತಾಯಿತ್ತು. ಹಾಗೆ ರಾಜ್ಯ ಹಂತದಲ್ಲೂ ಕೂಡ ಕರ್ನಾಟಕದ ಅಥವಾ ಯಾವುದೇ ರಾಜ್ಯದ ಸಮಗ್ರ ವಿಚಾರಗಳನ್ನು ಒಳಗೊಂಡಿರುವಂಥ ಒಂದೇ ಒಂದು ಆಯವ್ಯಯ ಪಟ್ಟಿಯನ್ನು ಮಂಡಿಸ್ತಾಯಿದ್ರು. ಆದರೆ ಯಡಿಯೂರಪ್ಪ ಸಾಹೇಬರು 2008ರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ರೈತನ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದು ಕೇವಲ ರಾಜಕಾರಣಕ್ಕೆ ಮಾತ್ರವಾಗಿರಲಿಲ್ಲ, ಮನಸ್ಸಿನಲ್ಲಿ ಅವರ ಮನಸ್ಸಲ್ಲೂ ಕೂಡ ರೈತರ ಬಗ್ಗೆ ಅಪಾರವಾದಂಥ ಕಾಳಜಿ ಇತ್ತು. ಆ ಕಾರಣಕ್ಕೋಸ್ಕರವಾಗಿಯೇ ಅವರು ಮುಖ್ಯಮಂತ್ರಿ ಆದ ನಂತರ ಪ್ರತ್ಯೇಕವಾದಂತಹ ಕೃಷಿ ಬಜೆಟನ್ನು ಮಂಡಿಸಿದರು. ರೈತರ ಬಡ್ಡಿ ಮನ್ನಾ, ಸಾಲ ಮನ್ನಾ ಅಂತೇಳಿ ಹೇಳಿದರೆ ಇವತ್ತು ಕೂಡ ಕರ್ನಾಟಕದಲ್ಲಿ ಕುಮಾರಣ್ಣ ಮತ್ತು ಯಡಿಯೂರಪ್ಪ ಸಾಹೇಬರು ಇಬ್ಬರೇ ಬರುವಂಥದ್ದು. ರೈತರ ಸಮಗ್ರ ಸಾಲವನ್ನು ಮನ್ನಾ ಮಾಡಬೇಕು ಅಂತೇಳಿ ಹೇಳಿ ಯೋಚನೆ ಮಾಡಿದಂಥವ್ರು, ಅಂಥ ಒಂದು ಧೈರ್ಯವನ್ನು ತೋರಿದಂಥವರು ಅದು ಕುಮಾರಣ್ಣನೇ. ಹಾಗೆ ಕುಮಾರಣ್ಣ ಮತ್ತು ಯಡಿಯೂರಪ್ಪ ಸಾಹೇಬರು ಈ ಹಿಂದೆ ಇಬ್ಬರು ಅಧಿಕಾರವನ್ನು ರಾಜ್ಯದ ರಾಜ್ಯಭಾರವನ್ನು ನಡೆಸಿದಂಥ ಸಂದರ್ಭದಲ್ಲಿ 2006ರಿಂದ 2008ವರೆಗೂ ಆ ಸಂದರ್ಭದಲ್ಲಿ ಸಾಲ ಮನ್ನಾವನ್ನು ಮಾಡಿದಂಥವರು ಅವತ್ತು ಯಡಿಯೂರಪ್ಪ ಸಾಹೇಬರು ಒಬ್ಬರು ಫೈನಾನ್ಸ್ ಮಿನಿಸ್ಟರ್ ಆಗಿ ಮಾಡಿದರು. ಅವರೇ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ರೈತರ ಸಮಗ್ರ ಅಭಿವೃದ್ಧಿಗೋಸ್ಕರ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡರು. ಇವತ್ತು ಹಾಲಿಗೆ ಪ್ರೋತ್ಸಾಹಧನ ಕೊಡುವಂತಹ ಒಂದು ಪದ್ಧತಿ ಇವತ್ತೇನಾದ್ರು ಬಂದಿದ್ದರೆ ಅದಕ್ಕೆ ಯಡಿಯೂರಪ್ಪ ಸಾಹೇಬರು ಕಾರಣ. ರೈತನ ಮಕ್ಕಳು ಶಾಲೆಗೆ ಹೋಗಬೇಕಾದ್ರೂ ಕೂಡ ಅವರು ನಡ್ಕೊಂಡು ಹೋಗ್ತಾರೆ, 3-4 ಕಿಲೋಮೀಟ್ರ್ ಹೋಗ್ತಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ಸೈಕಲ್ ಕೊಟ್ಟಿದ್ದು ಯಾರಪ್ಪ ಅಂತೇಳಿ ಹೇಳಿದರೆ ಅದು ಯಡಿಯೂರಪ್ಪ ಸಾಹೇಬರು. ರೈತ ಒಂದು ಪ್ರಾಯಕ್ಕೆ ಬಂದಿರ್ತಾನೆ, ಆತನ ಕೊನೆಗೆ ಕಡೆ ಕಾಲದಲ್ಲಿ ಮಕ್ಕಳು ಮರಿ ನೋಡ್ಕೊಳ್ಳಿಲ್ಲ ಅಂತಂದ್ರೂ ಕೂಡ ಸರ್ಕಾರಕ್ಕೆ ಅವರನ್ನು ನೋಡಿಕೊಳ್ಳುವಂಥ ಸಾಮಾಜಿಕ ಜವಾಬ್ದಾರಿ ಇದೆ ಅಂತ ಅರಿತುಕೊಂಡು ಅವರಿಗೆ ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ತಗೊಂಬಂದವರು ಅವರು, ಮಕ್ಕಳಿಗೆ ಸೈಕಲ್ ಕೊಡುವ ಯೋಜನೆಯನ್ನು ತಂದವರು ಅವರು. ಹಾಗೆ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ತೊಗೊಂಬಂದು ಮಕ್ಕಳಿಗೆ ಹೆಣ್ಣು ಮಕ್ಕಳು ಹುಡ್ತು ಅಂತೇಳಿ ಹೇಳಿದರೆ ಅವ್ರಿಗೆ ವಿಮೆನ ಕೊಡುವಂಥ ಯೋಜನೆಯನ್ನು ಮಾಡಿದಂಥವ್ರು ಆಗ ಮಾಡಿದ್ದು 2008ರಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಆದಾಗ ಮಾಡಿದಂಥದ್ದು. ಇವತ್ತು ಆ ಪಾಲಿಸಿಗಳು ಮೆಚೂರ್ ಆಗ್ತಾ ಇದ್ದಾವೆ. ಇವತ್ತು ಒಳ್ಳೆಯ ಹಣ ಇವತ್ತು ತಂದೆ ತಾಯಂದಿರಿಗೆ ಬರ್ತಾ ಇದೆ. ಅವರಿಗೆ ಉನ್ನತ ವ್ಯಾಸಂಗಕ್ಕೆ ಕಳಿಸೋದಕ್ಕಿರ್ಬೋದು ಅಥವಾ ಅವರ ಮದುವೆ ಮುಂಜಿ ಇರ್ಬೋದು, ಇದಕ್ಕೆ ಇವತ್ತು ಅದನ್ನು ಸದ್ಬಳಕೆ ಮಾಡಿಕೊಳ್ಳುವಂತಹ ಒಂದು ಯೋಚನೆಯನ್ನು ಯಡಿಯೂರಪ್ಪ ಸಾಹೇಬರು ಒಂದು 17-18 ವರ್ಷದ ಹಿಂದೆ ಮಾಡಿದರು. ಹಾಗೆ ಕೃಷಿಗೆ ಅಂತೇಳಿ ರೈತರಿಗೆ ಒಂದು ಆವರ್ತ ನಿಧಿ ಅಂತ ಪ್ರಾರಂಭ ಮಾಡಿದಂಥವ್ರು ಯಡಿಯೂರಪ್ಪ ಸಾಹೇಬರು. ಅವತ್ತು ಕೃಷಿಗೋಸ್ಕರವಾಗಿಯೇ ಅತಿ ಹೆಚ್ಚು ಹಣವನ್ನು ನೀಡಿದಂಥವ್ರು ಯಡಿಯೂರಪ್ಪ ಸಾಹೇಬರು. ಅವಾಗ
ಹೀಗೆ ಎಲ್ಲ ರೀತಿ ಸಮಗ್ರವಾಗಿ ಅಭಿವೃದ್ಧಿನ ರೈತನ ಬಗ್ಗೆ ಕಾಳಜಿನ ಇಟ್ಕೊಂಡು ಕೆಲಸವನ್ನು ಮಾಡ್ಕೊಂಡು ಬಂದರು. ಹಾಗಾಗಿ ಇವತ್ತು ಒಂದು ರೀತಿ ರೈತ ವಿರೋಧಿ ಸರ್ಕಾರ ಇರೋದ್ರಿಂದ ನಾವು ರೈತರ ಪರವಾಗಿ ನಿಲ್ಲುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಇತ್ತೀಚೆಗಷ್ಟೇ ನಿಮಗೆ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಕಬ್ಬು ಬೆಳೆಗಾರರು ಹೋರಾಟ ಮಾಡಬೇಕಾದಂತಹ ಸ್ಥಿತಿ ಬಂತು ಅಂತ ನೀವು ನೋಡಿದಿರಿ. ಇದೇ ಇದು ಕಳಸಾ ಬಂಡೂರಿ ವಿಚಾರದಲ್ಲಿ ಈ ಹಿಂದೆ ಹುನಗುಂದದಲ್ಲೇ ಬಹುಶಃ ಅವತ್ತು ಲಾಠಿ ಚಾರ್ಜ್ ಆಗಿದ್ದನ್ನು ಕೂಡ ನಾವು ಕಣ್ಣಾರೆಯಾಗಿ ನೋಡಿದ್ದೀವಿ. ಇದೇ ಸಿದ್ದರಾಮಯ್ಯ ಸಾಹೇಬ್ರದ್ದು ಮೊದಲನೇ ಸರ್ಕಾರ ಬಂದಿದ್ದಂಥ ಸಂದರ್ಭದಲ್ಲಿ ರೈತರ ಪರ ಅಂತ ಹೇಳ್ತಾರೆ, ಆದರೆ ಏನೂ ಮಾಡಲ್ಲ. ಇವಾಗಲೂ ಕೂಡ ರಾಜ್ಯಾದ್ಯಂತ ಈ ಸರಿ ವಿಪರೀತವಾಗಿ ಮಳೆ ಬಂದು ಬೆಳೆ ನಾಶವಾಗಿರುವಂಥದ್ದು ಇದೆ. ಬಂದಿರುವ ಬೆಳೆಗೆ ಒಳ್ಳೆಯ ಬೆಲೆಯನ್ನು ಕೊಡುವಂಥ ವಿಚಾರದಲ್ಲೂ ಕೂಡ ಸರ್ಕಾರ ಮೀನಮೇಷವನ್ನು ಎಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರೈತರ ಪರವಾಗಿ ನಾವು ಒಂದು ವ್ಯಾಪಕವಾದಂಥ ಹೋರಾಟವನ್ನು ಕೈಗೆತ್ತಿಕೊಳ್ತೀವಿ. ನಾನು ಭಾಳ ಸಂಕ್ಷಿಪ್ತವಾಗಿ ಕೆಲವು ವಿಚಾರವನ್ನು ಹೇಳ್ತೇನೆ ನೋಡಿ. ಈಗ ಕೇಂದ್ರ ಸರ್ಕಾರ ಯಾವುದೇ ಬೆಳೆಗಳಿಗಾಗಲಿ ಒಂದು ಬೆಂಬಲ ಬೆಲೆ ಅನ್ನೋದು ಘೋಷಣೆಯನ್ನು ಮಾಡುತ್ತೆ. ಅದನ್ನು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಥವಾ ಪಡಿತರ ಏನು ನಾವು ಹಂಚ್ತೀವಲ್ವ, ಅದರ ಕೆಳಗಡೆ ಪ್ರೊಕ್ಯೂರ್ಮೆಂಟ್ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅವಕಾಶವನ್ನು ಮಾಡಿಕೊಡ್ತವೆ. ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲೂ ಕೂಡ ನಾವು 5 kg ಅಕ್ಕಿ ಜೊತೆಗೆ 1 kg ಜೋಳ ರಾಗಿನೂ ಕೂಡ ನಾವು ಖರೀದಿ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಬಸವರಾಜ ಬೊಮ್ಮಾಯಿ ಸಾಹೇಬರಲ್ಲೂ ಸರ್ಕಾರದಲ್ಲೂ ಕೂಡ ನಾವು ಮಾಡಿದ್ವಿ. ಏನಕ್ಕೆ ಅಂತಂದರೆ ರೈತರ ಬೆಳೆ ನಮ್ಮ ಸ್ಥಳೀಯ ಉತ್ಪನ್ನ, ನಾವು ಯಾಕೆ ಗೋಧಿ ಹಿಟ್ಟು ಕೊಡಬೇಕು, ರಾಗಿ ಹಿಟ್ಟು ಕೊಡೋಣ, ಜೋಳ ಕೊಡೋಣ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಯೋಚನೆಯನ್ನು ಮಾಡಿ ಇದ್ರ ಬಗ್ಗೆ ಇದನ್ನು ಕೂಡ ಪ್ರೊಕ್ಯೂರ್ಮೆಂಟ್ ಒಳಗಡೆ ನಾವು ತೊಗೊಂಬಂದಿದ್ದು. ಕೇಂದ್ರ ಸರ್ಕಾರ ಭತ್ತಕ್ಕೆ ನಿಮಗೆ 2369ರಿಂದ 2389ವರೆಗೂ ಕೊಟ್ಟಿದೆ. ಬಿಳಿ ಜೋಳ ಅದರಲ್ಲೂ ಕೂಡ 3699 ಇದೆ. ಈಗ ಜೋಳದ್ದು ಹೊಸ ಬೆಂಬಲ ಬೆಲೆ ಏನಿದೆ 2400 ರೂಪಾಯಿ ಇದೆ. ಆ 2400 ರೂಪಾಯಿನಲ್ಲಿ ಖರೀದಿಯನ್ನು ಮಾಡಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನಲ್ಲಿ ಪಡಿತರ ಇಲಾಖೆಯ ಮುಖಾಂತರವಾಗಿ ನೀವು ಅದನ್ನು ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಆದರೆ ನಾನು 10 ವರ್ಷ MP ಆಗಿದ್ದಂತೂ ಪ್ರತಿ ವರ್ಷ ಖರೀದಿ ಕೇಂದ್ರವನ್ನು ಕಟಾವು ಮುಗಿದು ಯಾವುದೋ ಕಾಲ ಆದ್ರೂ ಕೂಡ ಖರೀದಿ ಕೇಂದ್ರನ ಓಪನ್ ಮಾಡಲ್ಲ. ದಾಸ್ತಾನು ಮಾಡಲಿಕ್ಕೆ ಅವ್ರ ಹತ್ರ ಜಾಗನೇ ಇಲ್ದಂಗೆ ಆಗೋಗ್ಬಿಟ್ಟಿರ್ತದೆ ಪರಿಸ್ಥಿತಿ. ಹೆಚ್ಚು ಅಂತೇಳಿದ್ರೆ ಭತ್ತ ಖರೀದಿ ಮಾಡ್ತಾರೆ ಹೊರತು ಜೋಳಕ್ಕೆ ಎಷ್ಟೇ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು ಕೂಡ, ಅದಕ್ಕೆ ಕೇಂದ್ರ ಸರ್ಕಾರ ಆಪ್ಷನ್ ಕೊಟ್ಟಿದ್ರು ಕೂಡ ಯಾರು ಕೂಡ ಖರೀದಿ ಮಾಡೋ ಕೆಲಸನೇ ಮಾಡಲ್ಲ. ರೈತ ಕೊನೆಗೆ ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಬೆಲೆಗೆ ಯಾರೋ ದಲ್ಲಾಳಿಗಳ ಮುಖಾಂತರವಾಗಿ ಬೇರೆಯವರಿಗೆ ಮಾರಾಟ ಮಾಡುವಂಥ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾಯಿದೆ. ಸಿದ್ದರಾಮಯ್ಯ ಸಾಹೇಬರು ಸರ್ಕಾರ ಬಂದಾಗ ಯಾವುದೇ ಸಭೆ ಸಮಾರಂಭಕ್ಕೋಲಿ ಪಂಚ ಗ್ಯಾರಂಟಿ ಅಂತಾರೆ. ಹೆಂಗಸರಿಗೆ 6 ತಿಂಗಳಿಗೆ 3 ತಿಂಗಳಿಗೆ ಎಲೆಕ್ಷನ್ ಬಂತು, ಚನ್ನಪಟ್ಟಣ ಎಲೆಕ್ಷನ್ನು, ಸಂಡೂರು ಮತ್ತು ಶಿಗ್ಗಾಂವಿ ಎಲೆಕ್ಷನ್ ಬಂತು, ಹೆಂಗಸರ ಅಕೌಂಟಿಗೆ ದುಡ್ಡು ಬಂತು, ಆಮೇಲೆ ಪತ್ತೆ ಇಲ್ಲ. ಲೋಕಸಭಾ ಚುನಾವಣೆ ಬರ್ತಾಯಿದೆ, ಲೋಕಸಭಾ ಚುನಾವಣೆ ಟೈಮಲ್ಗಡೆ ಕೊಟ್ಟರು, ಆಮೇಲೆ ಮತ್ತೆ ಪತ್ತೆ ಇಲ್ಲ. ಚುನಾವಣೆಗೋಸ್ಕರ ಒಂದು ಗೃಹಲಕ್ಷ್ಮಿ ಕೊಡ್ತಾರೆ. ಅದಾದ ನಂತರ 5 kg ಅಕ್ಕಿ ಕೊಡ್ತೀನಿ ಅಂತೇಳಿ ಹೇಳಿದರು, ತಾನು ಎಕ್ಸ್ಟ್ರಾ 10 kg ಅಂತೇಳಿ ಹೇಳಿದರು. ಕೊನೆಗೆ 5 ಕೇಂದ್ರ ಸರ್ಕಾರದ 5 ಜೊತೆಗೆ 5 ಸೇರಿಸ್ಕೊಡ್ತೀನಿ ಅಂದರು. ಅದಕ್ಕೆ 170 ರೂಪಾಯಿ ದುಡ್ಡು ಕೊಡ್ತೀನಿ ಅಂತೇಳಿ ಹೇಳಿದರು. ಇವಾಗ ಅದರಲ್ಲೇ ನೀವು ಖರೀದಿ ಮಾಡಿ, ಜೋಳ ಖರೀದಿ ಮಾಡಿ, ಆರೋಗ್ಯಕ್ಕೆ ಒಳ್ಳೆಯದು. ಭಾಳ ಜನ ಡಯಾಬಿಟಿಕ್ಕು, ಒಬೆಸಿಟಿ ಇರುವಂಥ ಪೇಷಂಟ್ಸ್ ಇದ್ದಾರೆ. ಖರೀದಿ ಮಾಡಿ ಅದನ್ನು ಜನಕ್ಕೆ ಕೊಡೋವಂಥ ಕೆಲಸನ ಮಾಡ್ಬೋದು. ಆದರೆ ಸರ್ಕಾರ ಅದ್ರ ಬಗ್ಗೆ ಅದ್ರ ಒಂದು ಕಾರ್ಯಪ್ರವೃತ್ತನೇ ಆಗಲ್ಲ. ಅದಕ್ಕೋಸ್ಕರ ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕೋಸ್ಕರವಾಗಿ ನಾವು ಇದನ್ನೆಲ್ಲ ಮಾಡ್ತಾಯಿದ್ದೀವಿ. ರಾಗಿ ಜೋಳ ಅನ್ನೋದು ಇವತ್ತು ಮನುಷ್ಯನ ಆರೋಗ್ಯದ ದೃಷ್ಟಿಯಿಂದ ಬಹಳ ಮುಖ್ಯವಾಗಿದೆ.